So, hi, hello, namaskara. I heartily welcome you all to my channel. ತುಂಬ ದಿನದಿಂದ ಯೂಟ್ಯೂಬ್ ಚಾನಲ್ ಓಪನ್ ಮಾಡಬೇಕಂತ ತುಂಬ ಅನ್ಕೋತಾ ಇದ್ದೆ. ಬಟ್ ಏನು ಕಂಟೆಂಟಿಂದ ಫಸ್ಟ್ ಸ್ಟಾರ್ಟ್ ಮಾಡೋದಂತ ಲಿಟ್ರಲಿ ಗೊತ್ತಾಗ್ತಿರ್ಲಿಲ್ಲ. ಸೊ ವೈ ನಾಟ್ ಫ್ರಮ್ ಕೃಷ್ಣ ಜನ್ಮಾಷ್ಟಮಿ ಅಂತ ಅನ್ನಿಸ್ತು. ಸೊ ಒಂದು ಚಿಕ್ಕದಾಗಿ ಫಸ್ಟು ನಾನು ತುಂಬ ಇಷ್ಟಪಡೋ, ನಾನು ತುಂಬ ಪ್ರೀತಿ ಮಾಡೋ ಕೃಷ್ಣನ ಜನ್ಮಾಷ್ಟಮಿ ದಿನ ಸ್ಟಾರ್ಟ್ ಮಾಡೋಣ ಅಂತ ಹೇಳಿಬಿಟ್ಟು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಎಷ್ಟು ಸಿಂಪಲ್ಲಾಗಿ ಮಾಡಿದ್ದೀನಿ. ನಮ್ಮ ಕೃಷ್ಣನ ಕೂರಿಸಿ ಆಮೇಲೆ ರೆಡಿ ಮಾಡುವ. ಇನ್ನು ಎಂದಕ್ಕಿಕ್ಕೋ ಅಷ್ಟು ಮುಂದಕ್ಕೆ ಈ ಕಡೆ ಗ್ಯಾಪ್ ಕಮ್ಮಿ ಆಯಿತು, ಈ ಕಡೆ ಜಾಸ್ತಿ ಆಯಿತು. ಅದನ್ನೇ ಹಾಕ್ಬಿಡಲಿ. ಕೈಲ ಕಸ ಗುಡಿಸ್ಬಿಟ್ಟು ಒಟ್ಟಿಗೆ ಒಂದೇ ಏಟಾಗೈತೆ ಈಗಿನ ಇಟ್ಟಂಗೆ ಬೇಬಿ. ಕೃಷ್ಣನ್ ಕೂರ್ಸಕ್ ಹಾಕಿರೋದು ಬೇಬಿ ಅದನ್ನ. ನಾನೇ ಕೃಷ್ಣ ಅನ್ನೋ ಮಗನೇ. ನಾನು ಕೃಷ್ಣಾಷ್ಟಮಿಲ ಹುಟ್ಟಿರೋದು. ನಿನ್ನ ಹೆಸರು ಕೃಷ್ಣ ಅಷ್ಟೇ. ನೋಡೋಣ ಅನ್ನು ಬಂಗಾರ. ನಾನೇ ಕೃಷ್ಣ ಅನ್ನುವ. ನಾನೇ ಕೃಷ್ಣ ಈ ಮನೆಗೆ ಅನ್ನು ಮಗನೇ ಅನ್ನುವ. ಅನ್ನು ಬಂಗಾರ. ಪಾಪ
ಅಮ್ಮ ಇವತ್ತಿಂದ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತಿದ್ದೀನಿ. ಸೊ ಏನು ಹೇಳಕ್ಕೆ ಇಷ್ಟಪಡ್ತೀಯಾ ನನ್ನ ಚಾನಲ್ಗೆ? ಒಳ್ಳೇದಾಗಲಿ. ಹಾಂ, ಆಮೇಲೆ ಅಷ್ಟೇನಾ? ಚೆನ್ನಾಗಿ ಯೂಟ್ಯೂಬರ್ಸ್ಗಳಾಗಲಿ, ಸಬ್ಸ್ಕ್ರೈಬ್ಗಳಾಗಲಿ, ಲೈಕ್ಸ್ಗಳು ಬರಲಿ, ಫ್ಯೂಚರ್ ಚೆನ್ನಾಗಿರಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಬೇಬಿ ನೋ ನೋ, ಮೋನೆ ಬೇಕಮ್ಮ ನಿಮಗೆ, ಮೋನೆ ಬೇಕು. ಏನು ಬೇಕು ಬೇಬಿ ನಿಮಗೆ? ಏನು ಬೇಕು? ತಿಂಡಿ ಬೇಕಾ? ಮಾಮಿಗೆ ಪೂಜೆ ಮಾಡಬೇಕಲ್ಲ ಬಂಗಾರಿ, ಮಾಮಿಗೆ ಪೂಜೆ ಕೊಡಬೇಕಲ್ಲ ಬಂಗಾರಿ. ಸೆಕೆಂಡ್ ಕೊಡಿ ಆಯ್ತು. ಸೆಕೆಂಡ್ ಸೆಕೆಂಡ್ ಸೆಕೆಂಡ್. ವೆರಿ ಗುಡ್. ಹೈ ಫೈ, ಹೈ ಫೈ ಬೇಬಿ. ಇಲ್ಲಿ ಹೈ ಫೈ, ಹೈ ಫೈ. ಹಾಂ ಹಾಂ, ವೆರಿ ಗುಡ್. ಇಷ್ಟು ರೆಡಿ ಮಾಡಿದ್ದೀನಿ. ಸೊ ನಮ್ಮಮ್ಮ ಬಂದಮೇಲೆ ದೀಪ ಎಲ್ಲ ಇಟ್ಟು ಹೂವು ಎಲ್ಲ ಮುಗಿಸಿ ಆಮೇಲೆ 12 ಗಂಟೆಗೆ ಪೂಜೆ ಮಾಡೋದು. ನಮ್ಮ ಕೃಷ್ಣ ಮುಖ ನೋಡಿ ಎಷ್ಟು ಚಂದ ಕಾಣಿಸ್ತಾ ಇದೆ. ಆನ್ ಆಗಿತ್ತು ಬಿಡು, ಸ್ಟಾಪ್ ಆಗೈತಿ ಈಗ. ಸರಿ ಮಾಡಿ ಮಾಡಿ. ಹಂಗೆ ಇವ್ರಿಗೂ ಮಾಡಿಕೊಡಿ.
ಸೇವಂತಿಗೆ ಒಂಚೂರು ಕುಂಕುಮ ಇಟ್ಕೊಂಡಿದ್ದೆ ಅವ್ನು ಕುತ್ಕೊಂಡ್ರೆ ನೋಡು ಹೆಂಗೆ ಕೂತಾವ. ಫೈನಲಿ ಈಗ ಪೂಜೆ ಎಲ್ಲ ಮುಗಿಸಿ ಇಸ್ಕಾನಿಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಎಷ್ಟು ಕ್ಯಾಪ್ಚರ್ ಮಾಡೋಕ್ಕಾಗುತ್ತೆ ಗೊತ್ತಿಲ್ಲ, ಬನ್ನಿ ನೋಡೋಣ. ಚಂದು ಹೆಂಗಿದೆ ಊಟ? ಸೂಪರ್. ಹೆಂಗಿದೆ? ಗುಡ್ ಮಾರ್ನಿಂಗ್ ಎಲ್ಲರಿಗೂ. ನಿನ್ನೆ ನೈಟ್ ಬಂದಿದ್ದೆ ಅರೌಂಡ್ 1-2 o'clock ಆಗಿಬಿಟ್ಟಿತ್ತು. ಸೊ ನಾನು ವಿಡಿಯೋ ಎಂಡ್ ಮಾಡೋಕ್ಕಾಗಿರಲಿಲ್ಲ. ನಿನ್ನೆ ಅಂತೂ ಕೃಷ್ಣ ಜನ್ಮಾಷ್ಟಮಿಲಿ ಇಸ್ಕಾನಿಗೆ ಹೋಗಿದ್ದಾಗ ತುಂಬ ಅಂದರೆ ತುಂಬಾ ಒಂಥರ ಖುಷಿ ಆಯಿತು, ಮತ್ತು ಒಂದು ಎನರ್ಜಿ ಬಿಲ್ಡಿಂಗ್ ಫೀಲ್ ಆಯಿತು. ಬಿಕಾಸ್ ಅಲ್ಲಿ ಡ್ಯಾನ್ಸ್ ಮಾಡಿಕೊಂಡು ಪೂಜೆ ಎಲ್ಲ ಆದಮೇಲೆ ಕೃಷ್ಣನ ತುಂಬ ಚೆನ್ನಾಗಿ ಆರಾಧನೆ ಮಾಡ್ತಾರೆ ಪ್ರತಿ ವರ್ಷವೂ. ಅಲ್ಲಿಗೆ ಹೋದರೆ ಏನೋ ಒಂಥರ ಪೀಸ್ಫುಲ್, ಆಮೇಲೆ ಅದನ್ನೆಲ್ಲ ನೋಡ್ತಾ ಇದ್ದರೆ ನಮಗೆ ಸ್ಟ್ರೆಸ್ ರಿಲೀಫಿಂಗ್ ಅಂತ ಅನಿಸುತ್ತೆ. ಸೊ ದ್ಯಾಟ್ಸ್ ಇಟ್. ನನ್ನ ಫಸ್ಟ್ ವಿಡಿಯೋ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.